ಎಷ್ಟು ಮೆಸೇಜ್ ಬಂದಿತ್ತು Q&A ಹಾಕ್ತಾಗ ನಿಮ್ಮ ಮನೆಗೆ ಸೋಫಾ ಬಂದಿಲ್ವಾ ಅದು ಇದು ಅಂತಲ್ಲ. ಫ್ರಮ್ ಟುಡೇ ಆನ್ವರ್ಡ್ಸ್ ಮೈ ಬೇಬಿ ಕಾರ್ ವಿಲ್ ಬಿ ನೇಮ್ಡ್ ಆಸ್ ಗಜಾ. ಸೊ ನಾನು ಈ ತರ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಅಂಡ್ ಒಳ್ಳೆ ರೇಟ್ ಬಂದ್ರೆ ನಮ್ಮಂತ ರೈತರು ಜೀವನ ಮಾಡ್ಬೋದು. ಅಂಡ್ ಇದು ಹಿಂಗೆ ಅಂದ್ರೆ ಕರ್ಟನ್ಸ್ಗೂ ಕೂಡ ಕಾಂಪ್ಲಿಮೆಂಟ್ ಮಾಡ್ತಿದೆ. ಸೊ ಹಂಗಾಗಿ ಸೊ ಎಸ್ ಗೈಸ್ ಊಟ ಮಾಡಬೇಕು. ಶಿ ಇಸ್ ಗುಡ್ ಇನ್ ಆಂಕರಿಂಗ್. ಐ ಸಾ ಸೋ ಮೆನಿ ರೀಲ್ಸ್. ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವ್ಲಾಗ್ ಆಫ್ MG. ಯಪ್ಪ ಎಷ್ಟು ಬಿಸಿಲಿದೆ ಅಂತಂದ್ರೆ ಕಣ್ಣೇ ಬಿಡಕ್ಕಾಗಲ್ಲ ಪ್ರಾಪರ್ ಆಗಿ. ಸೊ ಇವತ್ತು ಒಂದು ಹಾಸನಲ್ಲಿ ಕೆಲಸ ಇತ್ತು ಒಂಚೂರು. ಸೊ ಮುಗಿಸ್ಕೊಂಡು ಡೈರೆಕ್ಟ್ ನಮ್ಮ ಊರಿಗೆ ಬಂದಿದ್ದೀನಿ ಮನೆಗೆ. ಆ್ಯಂಡ್ ಇವತ್ತು ನನ್ನ ವೀಣಮ್ಮನ ಜೊತೆ ಒಂದು ರೀಲ್ ಶೂಟ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಒಳಗೆ ಹೋಗೋಣ, ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಸೊ ಆಲ್ಸೋ ಗೈಸ್ ಏನಂತಂದ್ರೆ ರೀಸೆಂಟಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬಂದಿತ್ತು Q&A ಹಾಕ್ತಾಗ ನಿಮ್ಮ ಮನೆಗೆ ಸೋಫಾ ಬಂದಿಲ್ವಾ ಅದು ಇದು ಅಂತಲ್ಲ. ಸೊ ಫೈನಲಿ ಬನ್ನಿ ತೋರಿಸ್ತೀನಿ. ಸೊ ಸೋಫಾ ಇಸ್ ಹಿಯರ್ ಗೈಸ್. ಬಂದಿದೆ. ನಮ್ಮ ಚಂದ್ರಪ್ಪ ಇಲ್ಲೇ ಕೂತಿದ್ದಾರೆ. ಚಂದ್ರಪ್ಪ ಹಾಯ್. ಚಂದ್ರಣ್ಣ ನಮ್ಮ ಚಂದ್ರಣ್ಣ ಅವರು ತುಂಬಾ ಕಮ್ಮಿ ಮಾತಾಡೋದು, ಆದ್ರೆ ಮನಸ್ಸು ತುಂಬಾ ವಿಶಾಲವಾದದ್ದು ಗೈಸ್. ಇಷ್ಟು ತನಕ ಹೇಳಪ್ಪ, ಏನಾದ್ರು ಮಾತಾಡಪ್ಪ. ಫಸ್ಟ್ ಊಟ ಕೊಡಿ ಗೈಸ್. ತಿಲ್ವಣ್ಣ ಪಾರ್ಟ್ 2 ನಮ್ಮ ಚಂದ್ರಪ್ಪ. ಆಲ್ಸೋ ಗೈಸ್ ಸೋಫಾ ಕಲರ್ ಬಂದು ಇಟ್ಸ್ ಲೈಕ್ ಡಾರ್ಕ್ ಕ್ರೀಮಿಶ್ ಕಲರ್ ಅಂಡ್ ಬ್ರೌನ್ ಮಿಕ್ಸ್ ತರ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಯಾವ ಕಲರ್ ಅಂತ, ಬಟ್ ಈ ತರ ಕಾಣಿಸುತ್ತೆ. ಅಂಡ್ ಇದು ಹಿಂಗೆ ಅಂದ್ರೆ ಕರ್ಟನ್ಸ್ಗೂ ಕೂಡ ಕಾಂಪ್ಲಿಮೆಂಟ್ ಮಾಡ್ತಿದೆ. ಸೊ ಹಂಗಾಗಿ ಎಲ್ಲರೂ ಕೂಡ ಡಿಸೈಡ್ ಮಾಡಿ ಈ ಕಲರ್ನ ಡಿಸೈಡ್ ಮಾಡಿ ತಂದಿದ್ದು. ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ವೇಟ್ ಲೆಟ್ ಮಿ ಶೋ ದ ಫೈನಲ್ ಲುಕ್. ಹಿಂಗೆ ಕಾಣಿಸುತ್ತೆ ಹೋಲ್ ಸೋಫಾ. ಸೊ ಈ ತರ ಕಂಪ್ಲೀಟ್ ಆಗಿ ಕಾಣಿಸುತ್ತೆ. ಅಂಡ್ ಎರಡು ಏನೋ ವಾಟ್ ಇಸ್ ದಿಸ್ ಟೇಬಲ್, ಅದು ಟಿಪಾಯ್ ಕೂಡ ತರಿಸಿದೀವಿ. ಅಂಡ್ ಅಲ್ಲೊಂದು ಮಿನಿ ಚೇರ್ ಕೂಡ ಇದೆ. ಸೊ ಟೋಟಲ್ ಎಷ್ಟು ಐ ಗೆಸ್ 12 ಸೀಟರಾ? ಓಕೆ, ಎಷ್ಟಿದೆ? 1 2 3 4 5 6 7 8 9 10 11 12 13 14 15 16. ಸೊ ಟೋಟಲ್ 16 ಸೀಟರ್ ಸೋಫಾ ಇದು. ಒಂಥರ ಕುತ್ಕೊಂಡ್ರೆ ಫುಲ್ ಪೀಸ್ಫುಲ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಮೋಸ್ಟ್ ಫೇವ್ರೆಟ್ ಪ್ಲೇಸ್ ಗೈಸ್. ಸೊ ಇಲ್ಲಿ ಕುತ್ಕೊಂಡ್ರೆ ಎಲ್ಲ ಕಾಣಿಸುತ್ತೆ ಹಾಗೆ. ಸೊ ಯಾ, ದಟ್ಸ್ ಆಲ್ ಅಬೌಟ್ ಸೋಫಾ. ಆ್ಯಂಡ್ ಇನ್ನೂ ಸಾಕಷ್ಟು ಐಟಮ್ಸ್ಗಳನ್ನ ತರೋದಿದೆ ಮನೆಗೆ. ಒಂದೊಂದಾಗಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಲೆಟ್ಸ್ ಗೋ ಒಳಗಡೆ. ಸೋಫಾ ಏನು ಬಂದು ತುಂಬ ದಿನ ಆಯಿತು, ಬಟ್ ನಾನು ಬ್ಲಾಗ್ ಮಾಡಿರಲಿಲ್ಲ ಅಷ್ಟೇ ಏನಕ್ಕೆ ಅಂತ. ಆ್ಯಂಡ್ ಈಗ ನಮ್ಮ ಅಕ್ಕ ರೀಲ್ಸ್ ಮಾಡೋಕ್ಕೆ ರೆಡಿ ಆಗ್ತಿದ್ದಾಳೆ, ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ. ಯಪ್ಪ, ನಮ್ಮ ಪುಟಾಣಿ ಹಿಡಿಯಕ್ಕೆ ಒಬ್ರು ಬೇಕು ಗೈಸ್. ಇಲ್ಲಿ ನೋಡಿ ಇಲ್ಲಿ ಹೆಂಗೆ ಆಡುತ್ತಿದ್ದು. ಏಯ್ ಬಿಡ್ತೀನಿ ಕೂಸೆ. ಶ್ರೀಜ್ ನಮಗೆ ಶ್ರೀಜ್ ಅವ್ರು ಕೊರಿಯೋಗ್ರಫಿ ಮಾಡ್ತಿದ್ದಾರೆ. ಶ್ರೀಜ್ ಅವರೇ ಹಾಯ್. ಸೊ ಬೇಡ. ಓಕೆ, ಆಲ್ಸೋ ನಮ್ಮ ವೀಣಮ್ಮ ಈಗ ಅಡುಗೆ ಮಾಡ್ತಿದ್ದಾರೆ. ನಮ್ಮ ವೀಣಮ್ಮ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿನಾ ವೀಣಮ್ಮ? ಈ ಕಡೆ ತಿರುಗು, ಹೇಳು. ರೆಡಿ ಕನ್ನಡಕ ಮೇಲಕ್ಕ ರೆಡಿ. ನೋಡಿ ಇಲ್ಲಿ ನಮ್ಮ ಅಕ್ಕಂಗೆ ಓದೋರ್ದೆಲ್ಲ ಒಂದು ಚಿಂತೆ ಅಂದ್ರೆ ನಮ್ಮ ಅಕ್ಕಂಗೆ ನನಗೆ ರೀಲ್ಸ್ ಮಾಡಿಸೋ ಚಿಂತೆ ಗೈಸ್. ಅಂಡ್ ಆಲ್ಸೋ ನಮ್ಮ ಅಕ್ಕನೂ ಕೂಡ ಹೊಸ ಇನ್ಸ್ಟಾಗ್ರಾಮ್ ಪೇಜ್ನ ತೆಗೆದಿದ್ದಾಳೆ, ಸ್ಟೇ ಟ್ಯೂನ್ ಅಂತ ಹೇಳ್ತಾ ಯಸ್ ರೀಲ್ ಶೂಟ್ ಮಾಡೋಣ. ಮಗಳೇ ಹಾಯ್ ಹೇಳು ಕುಸೆ. ಹೇಳು ಮಗಳೇ. ಗೈಸ್ ಎಷ್ಟು ಮಾತಾಡ್ತಾರೆ. ಆಮೇಲೆ ಎಷ್ಟು ಮಾತಾಡ್ತಾಳೆ ಅಂದ್ರೆ ಚಿಂಕುರುಳಿ. ಆಮೇಲೆ ಏನಾದ್ರು ಹೇಳು. ಸರಿ ಆಯ್ತು, ರೀಲ್ಸ್ ಮಾಡೋಣ ಬಾ ಕುಸೆ. ಬನ್ನಿ ಮಗ್ಳ. ರೂಮಲ್ಲಿ, ಹಾಲಲ್ಲಿ, ಹೊರಗಡೆ ಗಾರ್ಡನ್ ಅಲ್ಲಿ ಎಲ್ಲಾ ಕಡೆ ಮಾಡೋಣ ಬಾ ಪುಟಾಣಿ. ಓಕೆನಾ? ಬನ್ನಿ. ಬಿಡೇ ಇಲ್ಲಿ ಶ್ರೀಜ ಅವಳನ್ನ ಫ್ರೀಯಾಗಿ. ಎಲ್ಲಿಗೆ ಬರ್ಬೇಕು ಕುಸೆ? ನೋಡಿಲಿ ಕ್ಯಾಪ್ ಹೆಂಗ್ ಡ್ರಾಮಾ ಮಾಡ್ತಾಳೆ ನೋಡಿ. ಹೆಂಗ್ ಡ್ಯಾನ್ಸ್ ಮಾಡೋದು ತೋರ್ಸು ಮಗ್ಳೆ ನನಗೆ. ರೆಡಿ? ಓಕೆ. ಜಿಂಕ ಚಿಕ್ಕ. ಅಯ್ಯೋ ದೇವ್ರೇ ಕಪ್ಪಡಪ್ಪ. ನೋಡಿಲಿ ಎಷ್ಟು ಡ್ರಾಮಾ ಕಲ್ತಿದ್ದಾಳೆ ಅಂದ್ರೆ. ನಂದು ಮಗಳು ಕಣವ. ಯಾರು ಕುಡಿ ಹೇಳಿ? ಇದು ಯಾರು ಕುಡಿ? ನಂದಲ್ವ? ಅದಕ್ಕೆ ನಂದು ಕುಡಿ. ಸೊ ಗೈಸ್ ಈಗ ನಮ್ಮ ಪುಟಾಣಿ ಬಿಡಲ್ಲ. ಫಸ್ಟು ನಂಗೆ ಆಲ್ಸೋ ಸಂಜೆ ಇವೆಂಟ್ ಕೂಡ ಇದೆ ಅಶೋಕ ಹೋಟೆಲಲ್ಲಿ, ಅಲ್ಲಿ ಕೂಡ ಹೊರಡಬೇಕು. ಸೊ ಈಗ ಟೈಮ್ ಆಲ್ಮೋಸ್ಟ್ 2:30. ನಾನು 4 ಅಷ್ಟೆಲ್ಲ ಹಾಸನಲ್ಲಿ ಇರಬೇಕು. ಆ ಗ್ಯಾಪಲ್ಲಿ ಎಲ್ಲರ ಕೆಲವು ರೀಲ್ಸ್ ಮಾಡಿಸ್ಬೇಕು.
ಫೈನಲಿ ಇವಾಗ ಯಾವ್ದೋ ಶೂಟ್ ಮಾಡಬೇಕು ಅಂತ ಅನ್ಕೊಂಡು ಯಾವ್ದೋ ಶೂಟ್ ಮಾಡ್ತಾ ಇದೀವಿ. ಸೊ ಇಷ್ಟೋ ತನಕ ಬಿಸಿಲಿತ್ತು, ಈಗ ಬಿಸಿಲು ಹೋಗ್ಬಿಟ್ಟಿದೆ. ಸೊ ಲೆಟ್ಸ್ ಸಿ, ಮಳೆ ವಾತಾವರಣ ಆಗಿದೆ, ಹೆಂಗೆ ಮಾಡ್ತೀವಿ ಅಂತ ನೋಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಗೈಸ್. ನೋಡಿ ಅವಳು ಎಷ್ಟು ಅಡ್ಯಾಪ್ಟ್ ಮಾಡ್ಕೋತಾಳೆ ಅಂದರೆ ಥಿಂಗ್ಸ್ನ ಎಷ್ಟು ಬೇಗ. ಲುಕ್ ಎಟ್ ದಿಸ್, ಅವಳು ನೋಡಿ ಈ ಮೊಬೈಲ್ ಫೋನ್ನ ಅವಳೇ ಇಟ್ಕೊಂಡಿರೋದು ಲಿಟ್ರಲಿ. ಕುಸಿ ಅಲ್ಲಿಗೆ ಯಾರು ಹಾಕೊಳ್ಳೋದು ಹಂಗೆ? ಯಾರು ಹಾಕೊಳ್ಳೋದು? ನಾ ಡ್ಯಾನ್ಸ್ ಮಾಡಿ ಮಗಳೇ. ಯಪ್ಪ, ಡ್ರಾಮ್ಯಾಟಿಕ್ ಕ್ವೀನ್ ನಮ್ಮ ಮಗಳು ಈಗಲೇ. ಫ್ರೆಂಡ್ಸ್ ಯಾರು ಬಂದಿದ್ದಾರೆ ಇವಾಗ ಊರಿಗೆ? ಹಾಯ್ ಮಹೇಶ್ ಮಾಮ, ಚೆನ್ನಾಗಿದ್ದೀರಾ? ಮಹೇಶ್ ಮಾಮ ಮತ್ತೆ ಅವರ ಮುದ್ದಾದ ಮಕ್ಕಳು ಕೂಡ ಬಂದಿದ್ದಾರೆ. ಲೋಕಿ ಹಾಯ್. ರಂಜು ಏನು ಪ್ಯಾಡ್ ಕಿಟ್ ಎಲ್ಲ ತಗೊಂಡ್ಬಿಟ್ಟಿದ್ಯಾ? ಎಲ್ಲಿ ಏನು ಕ್ರಿಕೆಟಿಗೆ ಸೇರ್ಕೊಂಡಿದ್ಯಾ? ಮತ್ತೆ ಸುಮ್ಮನೆ ಯಾಕೆ? ಆಟ ಆಡಕ್ಕೆ. ನೋಡಿ ಚೈಲ್ಡ್ಹುಡ್ ಅಲ್ಲಿ ಇದೆಲ್ಲ ಡ್ರೀಮ್ಸ್. ಎಂಜಾಯ್ ಯೋರ್ ಚೈಲ್ಡ್ಹುಡ್ ಬ್ರೋ. ಅಲ್ಲಿ ನೋಡಿಲ್ಲ, ಅದು ನೋಡಿ ಅಲ್ಲಿ ಅದು. ಅಯ್ಯೋ ತಿಮ್ಮಿ. ಓಕೆ ಗೈಸ್ ರೀಲ್ಸ್ ಎಲ್ಲ ಮಾಡಾಯ್ತು. ನನಗೆ ವಾಯ್ಸ್ ಬಿಡ್ತೋ ಗೊತ್ತಿಲ್ಲ. ಪಾಪ ಸ್ಲೋ ಹೋಗು ಪಾಪ. ಸೊ ನಾನು ನಮ್ಮಪ್ಪ ಎಲ್ಲ ಈಗ ಶುಂಠಿ ಹೊಲದ ಹತ್ರ ಹೋಗ್ತಾ ಇದ್ದೀವಿ. ಶುಂಠಿ ಆಗ್ತಾ ಇದ್ದಾರೆ ಪಾಪ. ಸೊ ಶುಂಠಿ ಆಗ್ತಾ ಇದ್ದಾರೆ. ಬನ್ನಿ ಹೇಗೆಲ್ಲ ಆಗ್ತಾ ಇದ್ದಾರೆ ನೋಡೋಣ. ಗಾಡ್ಸ್ ಕ್ರೇಜಿಂದ ಒಳ್ಳೆ ರೇಟ್ ಬಂದರೆ ನಮ್ಮಂಥ ರೈತರು ಜೀವನ ಮಾಡ್ಬೋದು. ಸೊ ಬನ್ನಿ ಗೈಸ್ ನೋಡ್ಕೊಂಡು ಬರೋಣ. ನಮ್ಮ ಪುಟಾಣಿನೂ ಬರ್ತಾ ಇದ್ದಾಳೆ ನೋಡಿ ಅಲ್ಲಿ. ಇಲ್ಲೇ ನಮ್ಮ ಮನೆ ಹತ್ರ ಹೊಲದ ಹತ್ರನೇ ಶುಂಠಿ ಹಾಕ್ತಾ ಇದ್ದಾರೆ. ಸೊ ಬನ್ನಿ ನೋಡ್ಕೊಂಬರೋಣ. ನಮ್ಮ ಚಂದ್ರಪ್ಪನೂ ಇಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್. ಏನ್ ಮಾಡ್ತಿದ್ದಾರೆ ಪಾಪ? ಇದು ಎಕ್ಸಾಕ್ಟ್ಲಿ ಇದೇನು ವರ್ಡಿಂಗ್ಸ್ ಎಲ್ಲ ಬರ್ತಿಲ್ಲ. ಏನ್ ಮಾಡ್ತಾರೆ ಇದು? ಗುಣಿ ಹೊಡಿತಾ ಇದಾರಂತೆ. ಕೆಲವೊಂದು ಪದಗಳು ಗೊತ್ತಿಲ್ಲ, ಬಟ್ ಪ್ರೊಸೆಸ್ಗಳು ಗೊತ್ತು ನನಗೆ. ಸೊ ಬನ್ನಿ ಹೆಂಗೆ ಗುಣಿ ಹೊಡಿಯೋದು ಅಂತ, ಹಿಂಗೆ ಗುಣಿ ಹೊಡಿತಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಗ್ಯಾಪ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಆ ಕಡೆ ಹಾಫ್ ಹೊಲಕ್ಕೆ ಆಲ್ರೆಡಿ ಹಾಕಿದ್ದಾರೆ. ಅಲ್ಲಿ ಏನು ಕಾಣಿಸ್ತಿದೆಯಲ್ಲ, ಆ ಹುಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಹಾಕಿದ್ದಾರೆ. ಸೊ ಈ ಕಡೆ ಹಾಫ್ ಸೈಡ್ ಹೊಲಕ್ಕೆ ಈಗ ಹಾಕ್ತಾ ಇದ್ದಾರೆ. ಆಲ್ಮೋಸ್ಟ್ ಎಷ್ಟು ಹಾಕ್ತಿದ್ದಾರೆ ನನಗೆ ಗೊತ್ತಿಲ್ಲ, ಆ ಡೀಟೇಲ್ಸ್ ಎಲ್ಲ ಬೇಡ ಅಂತ ಅನ್ಸುತ್ತೆ. ಬಟ್ ಶುಂಠಿ ಹಾಕ್ತಾ ಇದ್ದಾರೆ ನೋಡಿ ಇಲ್ಲಿ. ಏನ್ ಪಾಪ ನೋಡಿ ಅಲ್ಲಿ ಹುಲ್ಲು, ಅದೇ ಶುಂಠಿ ಮೇಲೆ ಬೆಡ್ ಮಾಡ್ತಾರೆ ಅಂತಾರಲ್ಲ, ಅದು ಎಲ್ಲ ಇದೆ. ನಮ್ಮ ತಮ್ಮ ಬಸ್ ಇಲ್ಲೇ ಇದ್ರಪ್ಪ, ಎಲ್ಲೋದ್ರು ಅಂತ ಗೊತ್ತಿಲ್ಲ. ಸೊ ನೀವು ಯಾರಾದರೂ ರೈತರು ಮಕ್ಕಳಾಗಿದ್ರೆ ನೀವೇನೇನು ಬೆಳೆ ಮಾಡಿದ್ದೀರಾ ಈ ವರ್ಷ ಅಂತ ಹೇಳಿ. ಎಸ್, ಐ ಆಮ್ ಆಲ್ವೇಸ್ ಪ್ರೌಡ್. ನಾನು ಎಲ್ಲೇ ಹೋದರೂ ನಾನು ಖುಷಿಯಾಗಿ ಹೇಳ್ಕೊಳ್ತೀನಿ ನಾನು ರೈತರು ಮಗಳು ಅಂತ. ಆ್ಯಂಡ್ ಅಲ್ಲಿ ವರ್ಕ್ ನಡೀತಾ ಇದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಈಗ ಸಮಯ 4:16. ನಾನು ಇನ್ನೇನು ಹಾಸನಿಗೆ ಹೊರಡಬೇಕು. ಆಸ್ ಐ ಟೋಲ್ಡ್, ಅಶೋಕ ಹೋಟೆಲಲ್ಲಿ ಇವೆಂಟ್ ಇದೆ. ಇಲ್ಲಿ ಯಾರೋ ಕುರಿ ರಾಗಿ ಹಾಕಿರೋದು ನಮ್ದಲ್ಲ, ನಾವು ನೇಗ್ಲ. ಅದಾದಮೇಲೆ ನಾವು ಕೂಡ ಹಾಸನಿಗೆ ಹೊರಟ್ವಿ. ಇವೆಂಟ್ ಇತ್ತು ಅಂತ ಹೇಳೋನಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ರಾಮನವಮಿ ಹಬ್ಬ ಇತ್ತು ಅಲ್ವಾ, ಹಾಗಾಗಿ ಒಂದು ಊರಲ್ಲಿ ಫುಲ್ ಪಟಾಕಿ ಎಲ್ಲ ಹೊಡೆದು ಜೋರಾಗಿ ಆಂಜನೇಯ ಸ್ವಾಮಿ ಮೂರ್ತಿನೆಲ್ಲ ಮೆರವಣಿಗೆ ಮಾಡಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೊಂಥರ ಖುಷಿ ಆಯಿತು. ಈ ಸಲ ನಮ್ಮೂರಲ್ಲೂ ಏನು ಜೋರಾಗಿ ಮಾಡಿರಲಿಲ್ಲ ರಾಮನವಮಿ, ಡ್ಯೂ ಟು ಎಲೆಕ್ಷನ್ ಇದೆಲ್ಲ. ಸೊ ಹೊರಟ್ವಿ. ಬರ್ತಾ ಇದ್ವಾ, ನಾನು ನಮ್ಮಪ್ಪ ಪೆಟ್ರೋಲ್ ಬೇರೆ ಖಾಲಿ ಆಗಿಬಿಟ್ಟು, ಅದಕ್ಕೆ ಈಗ ಒಂದವೇ ಹಾಕ್ಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ತಮ್ಮನ ಹತ್ರ ನನ್ನ ಗಾಡಿ ಹೋದರೆ ಇಟ್ಸ್ ಲೈಕ್ ಡನ್ ಅಂತ ಯಾವಾಗಲೂ ಪೆಟ್ರೋಲ್ ಖಾಲಿ ಮಾಡಿ ನಿಲ್ಸಿರ್ತಾನೆ. ಫುಲ್ ಟೈಮ್ ಮಾಡಿಸಿಟ್ಟಿದ್ದೆ, ಖಾಲಿ ಮಾಡೋನೆ. ಇವತ್ತು ಮತ್ತೆ ಹಾಕ್ಸಿದ್ದೆ, ಮತ್ತೆ ಖಾಲಿ ಮಾಡಿದ್ದಾನೆ. ಸೊ ಹಂಗಾಯಿತು. ಆ್ಯಂಡ್ ಆಲ್ಸೋ ಈಗ ನಾನು ಅಥವಾ ಶೋರೂಮ್ ಹತ್ರ ಹೋಗಿ ಬರಬೇಕು, ಕಾರ್ ಶೋರೂಮ್ ಹತ್ರ. ಗೈಸ್ ಇಟ್ಸ್ ಅ ಲಾಂಗ್ ಸ್ಟೋರಿ. ಒಂದಿನ ಕಾರಲ್ಲೇ ಕುತ್ಕೊಂಡು ಇಡೀ ವ್ಲಾಗ್ನ ಮಾಡ್ತೀನಿ. ಆ್ಯಂಡ್ ಈ ಪೆಟ್ರೋಲ್ ಹಾಕ್ಸ್ಕೊಂಡು ಕಾರ್ ಶೋರೂಮ್ ಹತ್ರ ಹೋಗ್ಬೇಕು. ಹಿಂಗೇನಿದ್ರೆ ಬೇಗ ಬರ್ಬೋದಿತ್ತಲ್ಲ ಪಾಪ ಹಾಸನ್ಗೆ. ಟೊಯೋಟೋ ಶೋರೂಮಿಗೆ ಬಂದು ಐ ಆಮ್ ಸೋ ಡನ್. ಅದು ಲಾಂಗ್ ಸ್ಟೋರಿ ಇದೆ, ನಿಮ್ಗೆಲ್ಲರೊಟ್ಟಿಗೂ ಶೇರ್ ಮಾಡ್ತೀನಿ ಒಂದಿನ ಕಾರೊಳಗೆ ಕುತ್ಕೊಂಡು. ನಮ್ಮ ಅಪ್ಪನ ಬಿಟ್ಟಾಯಿತು. ಈಗ ಬ್ಯಾಕ್ ಟು ನಮ್ಮ ಮನೆ ಹೋಗಿ ರೆಡಿ ಆಗಬೇಕು ಗೈಸ್ ಇವೆಂಟ್ಗೆ. ನಿಜವಾಗ್ಲೂ ಬೇಜಾರೇನು ಗೊತ್ತಾ, ಮೇಕಪ್ ಹಾಕೊಳ್ಳೋದು, ಮೇಕಪ್ ತೆಗೆಯೋದು ಮೋಸ್ಟ್ ಟಫೆಸ್ಟ್ ಟಾಸ್ಕ್ ಗೈಸು. ಬನ್ನಿ, ಗಾಡಿ ಓಡಿಸ್ತಾ ವ್ಲಾಗ್ ಮಾಡಲ್ಲ, ಲೆಟ್ಸ್ ಗೋ. ಸೊ ಪಾಪ ಇದು ಆಫ್ ಮಾಡು. ಓಕೆ ಗೈಸ್, ಈಗ ಮನೆಗೆ ಬಂದು ನಾನು ಫುಲ್ ರೆಡಿ ಆಗಾಯಿತು ಇವೆಂಟ್ಗೆ. ಸೊ ಐ ಆಮ್ ವೇರಿಂಗ್ ದಿಸ್ ಔಟ್ಫಿಟ್, ಬ್ರೌನ್ ಔಟ್ಫಿಟ್. ಆ್ಯಂಡ್ ಫೈನಲಿ ಕಾರ್ ಕೂಡ ಬಂತು.
ಸೊ ನಾನು ಅಪ್ಪ ಆಕ್ಚುಲಿ ನಾನು ಡ್ರಾಪ್ ಮಾಡಕ್ಕೆ ಬರ್ತಾ ಇದ್ದಾರೆ ಅಶೋಕ ಹೋಟೆಲ್ಗೆ. ಸೊ ಇವತ್ತೇನು ಪೇರೆಂಟ್ಸ್ ನನ್ನ ಜೊತೆ ಜಾಯ್ನ್ ಆಗಲ್ಲ. ಹಾಸನಲ್ಲಿ ಇದ್ರೆ ಮೋಸ್ಟ್ ಆಫ್ ದ ಟೈಮ್ ಜಾಯ್ನ್ ಆಗಿರ್ತಾರೆ, ಬಟ್ ಕೆಲವೊಂದೊಂದ್ಸಲಿ ದಟ್ಸ್ ಓಕೆ ಅಂತ ಇರುತ್ತೆ. ಯಾಕಂತಂದ್ರೆ ಅವ್ರಿಗೆ ಏನಾದ್ರು ಕೆಲಸ ಇರುತ್ತೆ. ಬಟ್ ಹೊರಗಡೆ ಹೋಗ್ಬೇಕಿದ್ರೆ ಅಪ್ಪ ಅಮ್ಮ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತಾರೆ. ಅಂಡ್ ಇದು ಆಕ್ಚುಲಿ ಈಗ ನನಗೆ ಕ್ಲೈಂಟ್ ಜೊತೆ ಏನೋ ಡಿಸ್ಕಷನ್ ಕೂಡ ಆಗಿಲ್ಲ, ಏನೂ ಇಲ್ಲ. ಐ ಡೋಂಟ್ ನೋ ನಥಿಂಗ್. ಸೊ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ನಾನು ಇವಾಗ. ಅಂಡ್ ಗೈಸ್ ಐ ಆಮ್ ಇನ್ ಲವ್ ವಿತ್ ದಿಸ್ ಲುಕ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಲೈಕ್ ದ ಲಿಪ್ಸ್ಟಿಕ್ ಶೇಡ್, ಮೇಕಪ್ ಎಲ್ಲದೂ ಕೂಡ. ಅಂಡ್ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಆಲ್ಸೋ ಗೈಸ್ ಇನ್ನೊಂದು ವಿಚಾರ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು. ಏನಂತಂದ್ರೆ ಕಾರ್ ತಗೊಂಡಂಗಿಂದ ಐ ರಿಯಲಿ ವಾಂಟೆಡ್ ಟು ಗಿವ್ ಸಮ್ ಗುಡ್ ನೇಮ್ ಟು ಮೈ ಕಾರ್. ಎಷ್ಟು ಈಗ ಮಾರ್ಚ್ ಅಲ್ವಾ, ಮಾರ್ಚ್ ಮುಗಿಯಪ್ಪಂತೂ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಲೈಕ್ 3 months ಆಗಿದೆ ತಗೊಂಡು. ಸೊ ಇಡಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಮಧ್ಯದಲ್ಲಿ ಅದು ಇದು ಏನೇನೋ ಆಯ್ತು. ಸೊ ಹಂಗಾಗಿ ಇವಾಗ ಫೈನಲಿ ಏನಂತ ಇಡಬೇಕು ಅನ್ಕೊಂಡಿದೀನಿ ಅಂದ್ರೆ ಗಜ ಅಂತ ಇಡಬೇಕು ಅಂತ ಅನ್ಕೊಂಡಿದೀನಿ. ವೈ ಗಜ ಅಂತಂದ್ರೆ ಇಟ್ಸ್ ಕ್ವೈಟ್ ರಿಲೇಟಬಲ್ ಟು ಗಣೇಶ. ಗಣೇಶಂಗೆ ರಿಲೇಟಬಲ್ ಆಗಿದೆ. ಸೊ ಗಣೇಶ ಇಸ್ ಆಲ್ವೇಸ್ ಬೀನ್ ಮೈ ಸ್ಟ್ರೆಂತ್. ಹಂಗಾಗಿ ಗಜ ಅದೊಂಥರ ಏನೋ ಒಂಥರ ಸಖತ್ ಇಷ್ಟ ಆಯ್ತು. ಒಂಥರ ತೋಡ ಅಥವಾ ಗತ್ತು ಗಮ್ಮತ್ತು ಎಲ್ಲದೂ ಇದೆ ಆ ಹೆಸರಲ್ಲಿ. ಹಂಗಾಗಿ ಗಜ ಅಂತ ಇಡಬೇಕು ಅನ್ಕೊಂಡಿದೀನಿ. ಸೊ ಫ್ರಮ್ ಟುಡೇ ಆನ್ವರ್ಡ್ಸ್ ಮೈ ಬೇಬಿ ಕಾರ್ ವಿಲ್ ಬಿ ನೇಮ್ಡ್ ಆಸ್ ಗಜ. ಸೊ ನನ್ನ ಐರಾವತ ಆಗಿರುತ್ತಿದ್ದು. ಅಂಡ್ ದಟ್ಸ್ ಇಟ್ ಗೈಸ್. ಸೊ ಇದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಅಂಡ್ ಕೆಲವ್ರಿಗೆ ಅನ್ಸ್ಬೋದು ಓ ಏನಿದು ಹಿಂಗೆಲ್ಲ ಅಂತ, ಬಟ್ ಎಲ್ಲರಿಗೂ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇಟ್ಸ್ ಕೈಂಡ್ ಆಫ್ ಎಮೋಷನ್ ಅಷ್ಟೇ. ದ ಫಸ್ಟ್ ಕಾರ್, ದ ಫಸ್ಟ್ ಎಮೋಷನ್ ಅಷ್ಟೇ. ಅದು ಬಿಟ್ರೆ ಇನ್ನೇನು ಇಲ್ಲ ಗೈಸ್. ಕೊಚ್ಕೊಳ್ಳೋದು ಗಿಚ್ಕೊಳ್ಳೋದೆಲ್ಲ ಸೀನ್ಸೇ ಇಲ್ಲ. ನೋಡಿಲಿ ಯಾವುದೋ ಹುಡುಗಲ್ಲಿ ನೋಡಿಲಿ ಹೆಂಗ್ ನಿಂತಿದೆ ರೋಡ್ ಮಧ್ಯಾಹ್ನ ನಿಂತಿದೆ. ಅಯ್ಯೋ ದೇವ್ರೇ ಕಾಪಾಡಪ್ಪ. ಸೊ ಬನ್ನಿ ಗೈಸ್, ಲೆಟ್ಸ್ ಗೋ ಟು ಅಶೋಕ ಹೋಟೆಲ್ ಹಾಸನ್. ನಾನು ಫೈನಲಿ ಈಗ ಅಶೋಕ ಹೋಟೆಲ್ ಹತ್ರ ಬಂದಿದ್ದೀನಿ. ನೋಡಿದ್ರೆ ನಾನು ಪ್ರಾಪರ್ಟೀಸ್ನೇ ತರೋದು ಮರ್ತ್ಬಿಟ್ಟಿದ್ದೀನಿ. ಸೊ ಅಪ್ಪಂಗೆ ಹೇಳಿದೆ ಈಗ ತಗೊಂಬರೋಕ್ಕೆ, ಅಪ್ಪ ತಂದು ಕೊಡ್ತಾರೆ. ಆ್ಯಂಡ್ ಲೆಟ್ಸ್ ಗೆಟ್ ಇನ್. ಆ್ಯಂಡ್ ಕ್ಲೈಂಟ್ ಜೊತೆ ಸ್ವಲ್ಪ ಡಿಸ್ಕಷನ್ ಮಾಡ್ಕೊಂಬಿಡೋಣ ಬಿಫೋರ್ ಐ ಸ್ಟಾರ್ಟ್ ಇವೆಂಟ್. ಗೈಸ್ ಈಗ ಇವೆಂಟ್ ಒಂದು ರೇಂಜಿಗೆ ವೈಂಡ್ ಅಪ್ ಆಗೋಕ್ಕೆ ಬಂದಿದೆ, ಬಟ್ ಇನ್ನೂ ವೈಂಡ್ ಅಪ್ ಆಗಿಲ್ಲ. ಲುಕ್ ವಾಸ್ ಇಯರ್ ಮನೋಜ್ ಶೆಟ್ಟಿ ಅವರೆಲ್ಲಿದ್ದಾರೆ, ಶೆಟ್ಟಿ ಇವೆಂಟ್ಸ್ ಅವರು. ಸೊ ತುಂಬಾ ತಿಂಗಳಾದ್ಮೇಲೆ ಅಲ್ಲ ವರ್ಷಗಳನ್ನ 1 year ಆಯ್ತು. 1 year ಆದ್ಮೇಲೆ ಸಿಕ್ಕಿದ್ದಾರೆ ನಮ್ಮ ಶೆಟ್ಟಿ ಅವರು. ಸೊ ಎಸ್ ಶೆಟ್ಟಿ ಅವರೇ ಮಾತಾಡಿ. ನಾ ಎಂತ ಮಾತಾಡೋದು, ದೊಡ್ಡವ್ರು ಕೂತಿದೆ ಗೈಸ್. ಇದು ಮೇಡಮ್ ಆಕ್ಚುಲಿ ಮನೋಜ್ ಅವ್ರು ಹೆಂಗೆ ನನಗೆ ಫಸ್ಟ್ ಮೀಟ್ ಆಗಿದ್ದು ಅಂದ್ರೆ APJ ಅಕಾಡೆಮಿ ಅವ್ರದ್ದು ಒಂದು ಶೂಟ್ಗೆ ಹೋಗಿದ್ವಿ. ಸೊ ಅಲ್ಲಿ ಸಿಕ್ಕಿದ್ದು. ಐ ಆಮ್ ಡಾಕ್ಟರ್ ಫಿಸಿಯೋಥೆರಪಿಸ್ಟ್. Okay. If any physiotherapy required, please contact Manu Shetty. Dr. Manu Shetty. Yeah. Dr. Manu Shetty. Also our friend ಕೂಡ ಇದ್ದಾರೆ. ಸರ್ ಹಾಯ್ ಸರ್. I promote my physiotherapy. ಇಲ್ಲ ಮಾಡ್ತಿದ್ದೀರಲ್ಲ ಅದಕ್ಕೇನೆ ಅಲ್ವಾ ಬ್ಲಾಗ್ ಮಾಡಿದ್ದು. ಸೊ ನೋಡಿ ಗೈಸ್, ನಾನೇನೇನು ಹೇಳೋದು ನೀವೇ ಹೇಳಾಯ್ತಲ್ಲ ಮನೋಜ್ ಬ್ರೋ. ಹೇಳಿ Newly started home based physiotherapy services. ಓ ನೀವೇ ಸ್ಟಾರ್ಟ್ ಮಾಡಿದ್ದೀರಾ ಈಗ? ಓಕೆ ದಟ್ಸ್ ಗ್ರೇಟ್. So please promote my home based physiotherapy services to Sure. who required physiotherapy. ಖಂಡಿತವಾಗ್ಲೂ ಯಾರಿಗಾದ್ರೂ ಫಿಸಿಯೋಥೆರಪಿ ರಿಕ್ವೈರ್ಡ್ ಇದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಡಾಕ್ಟರ್ ಮನು ಶೆಟ್ಟಿ. ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇದ್ದಾರೆ, ಮನೋಜ್ ಶೆಟ್ಟಿ. ಮನು PR ಶೆಟ್ಟಿ ಅಂತ. ಸೊ ಎಸ್ ಗೈಸ್, ಊಟ ಮಾಡೋದು. She is good in anchoring. I saw so many reels in Instagram. ಏ ಗೈಸ್, ಶುಗರ್ ಕೋಟ್ ಮಾಡ್ತಾ ಇದ್ದಾನೆ. ಶುಗರ್ ಕೋಟ್ ಅಂತ ಇಲ್ಲ, ನೋಡ್ತಾ ಇದೆ. She is good in, you are good in anchoring. ಥ್ಯಾಂಕ್ ಯು ಮೀನ್ಸ್ ಅ ಲಾಟ್ ಮನೋಜ್. Keep going good. ಥ್ಯಾಂಕ್ ಯು. ಕಾರ್ದು ಸ್ವೀಟ್ ಕೊಟ್ಟಿಲ್ಲ, ಬೇಗ ಕೊಡಿ. ಕಾರ? ಯಾವ ಕಾರು? ಕಾರ್ ಅಂದ್ರೆ ಎಂತ ಕಾರ್ ಏನ್ ಮಾತಾಡ್ತಿದ್ದಾರೆ ಗೈಸ್? ನಂಗೆ ಗೊತ್ತಾಗ್ತಿಲ್ಲ. ದುಡ್ಡು ಬಿಚ್ಚಲ್ಲ ಅಂದ್ರೆ ಇವ್ರೆ. ಅಯ್ಯೋ, ಹಂಗೆಲ್ಲ ದುಡ್ಡು ಮಾಡೋದಾಗಿದ್ದಿದ್ರೆ ಎಲ್ಲೋ ಇರ್ತಾ ಇದ್ದೆ. ಎಲ್ಲ ನಿಮ್ಮಂತ ಆಶೀರ್ವಾದ ನಮ್ಮಂತ ಬಡ. ಏ 14 ಏನು ಇಲ್ಲ ಗೈಸ್, ಇದು ನನ್ನ ಪರ್ಸನಲ್ ಮೊಬೈಲು. ಅದು ವಿಡಿಯೋ ಮಾಡಿ. ಅಯ್ಯೋ, ಐ ವಿಶ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರ್ಬೇಕಿತ್ತು ಅಂತ, ಸೊ ದಟ್ ನಾನು iPhone 17 Pro Max ತಗೊಳ್ತಾ ಇದ್ದೆ. ಆಲ್ರೆಡಿ ಇದೆ, ಬಟ್ ನಿಮಗೆಲ್ಲ ಗೊತ್ತಿಲ್ಲ, ಇನ್ಕಮ್ ಟ್ಯಾಕ್ಸ್ ಅವ್ರು ನೋಡ್ತಾರೆ ಅಂತ ಅವತ್ತೆಲ್ಲ ಆಗ್ತಿಲ್ಲ. ಸೊ ಚಿಕ್ಕದು ಬರೀ FD ಅಮೌಂಟ್ ಮಾತ್ರ ಅಲ್ಲಿ ಒಂದು ಕಾರ್ ತಗೊಂಡಿದ್ದಾರೆ. ಚೆನ್ನಾಗಿದೆ ಜೋಕ್ಸ್ ಗೈಸ್. ಇವರೆಲ್ಲ ಹೇಳ್ದಂಗೆ ನಾನು ಬೆಳೀಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ ಗೈಸ್. ನಾನು ಕೂಡ ಟ್ಯಾಕ್ಸ್ ಕಟ್ಟಂಗೆ ಬೆಳೀಲಿ. ಬ್ಲ್ಯಾಕ್ ಮನಿ ವೈಟ್ ಮನಿ ಮಾಡ್ತಾರೆ. ಜಸ್ಟ್ ಕಿಡಿಂಗ್ ಗೈಸ್. ಓಕೆ, ಸೊ ಇವೆಂಟ್ ಈಗ ಆಲ್ಮೋಸ್ಟ್ ವೈಂಡ್ ಅಪ್ ಆಗಿದೆ. ಊಟ ಮಾಡಿ ಲೆಟ್ಸ್ ಲೀವ್. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬ್ರೋ. ಒಳ್ಳೇದಾಗ್ಲಿ. ಕೀಪ್ ಸಪೋರ್ಟಿಂಗ್ ಅಸ್. ಶೋರ್. ನೋಡಿ ಗೈಸ್, ನಾನೇ ಎಷ್ಟು ಪ್ರೀತಿದ ಬಂದು ಮಾತಾಡ್ಸ್ತೀನಿ. ಇಲ್ಲ, ಶಿ ಇಸ್ ಗುಡ್. ರೆಸ್ಪೆಕ್ಟ್ ಎವ್ರಿ ಒನ್ ಗೈಸ್. ಲೈಫಲ್ಲಿ ಏನು ಹೇಳಿ, ಯಾರು ಏನೂ ಎತ್ಕೊಂಡು ಹೋಗೋದಿಲ್ಲ, ಎಲ್ಲರೂ ರೆಸ್ಪೆಕ್ಟ್ ಮಾಡಿ. ನೋ ಮ್ಯಾಟರ್ ವಾಟ್ ದ ಡೆಸಿಗ್ನೇಷನ್ ಇಸ್. ಐ ಮೀನ್ ಇದು ಅಂತ ಹೇಳ್ತಿಲ್ಲ, ಯಾವುದೇ ಆದ್ರೂ ಎಲ್ಲರೂ ಕೂಡ ಪ್ರೀತಿಯಿಂದ ಕಾಣಿ. ಎಂಡ್ ಆಫ್ ದ ಡೇ ಯು ವಿಲ್ ಬಿ ಹ್ಯಾಪಿ. ದ್ಯಾಟ್ಸ್ ಇಟ್. ಓಕೆ, ಜಾಸ್ತಿ ಹೇಳ್ಬಿಟ್ಟೆ ಬಾಯ್. ಫೈನಲಿ ಇವೆಂಟ್ ಮುಗೀತು ನಂದು.
ಹೆಡಿಂಗ್ ಬ್ಯಾಕ್. ಆಲ್ಸೋ ಗೈಸ್ ಇವರು ರಿಟರ್ನ್ ಗಿಫ್ಟ್ ಎಷ್ಟು ಚಂದ ಇರೋದು ಕೊಟ್ಟಿದ್ದಾರೆ ಅಂದರೆ ವೆಯ್ಟ್ ಲೈಕ್ ಟು ಶೋ ಯು ಆಲ್. ತುಂಬ ಪ್ರೆಟ್ಟಿಯಾಗಿದೆ, ನನಗೆ ಸಿಕ್ಕಾಪಡೆ ಇಷ್ಟ ಆಯಿತು. ನಾನು ನಮ್ಮ ಊರಿಗೆ ಹೋಗಿ ಇದನ್ನ ಇಡ್ತೀನಿ. ಸೊ ಇದೊಂದು ಏನೋ ಗಿಡ ಕೊಟ್ಟಿದ್ದಾರೆ, ಪ್ಲ್ಯಾಂಟ್ ಕೊಟ್ಟಿದ್ದಾರೆ. ದಿಸ್ ಏನು ಜಾರ್ ಇದೆಯಲ್ಲ, ದಿಸ್ ಇಸ್ ಸೋ ಗುಡ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಲ್ಸೋ ಅದ್ರ ಕೆಳಗಡೆ ಒಂದು ಪ್ಲೇಟ್ ಕೂಡ ಕೊಟ್ಟಿದ್ದಾರೆ. ಆ ಥರ ತುಂಬ ಚೆನ್ನಾಗಿದೆ. ಇದು ನಾವು ಹೋಗ್ಬಿಟ್ಟು ನಮ್ಮ ಊರಲ್ಲಿ ನಮ್ಮ ಹೊಸ ಮನೇಲಿ ಇಡ್ತೀನಿ ಗೈಸ್. ಏನ್ ಗೊತ್ತಾ, ನನಗೆ ಇವತ್ತು ನಮ್ಮ ಪಪ್ಪ ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ, ಫುಲ್ ಟೆನ್ಷನ್ ಅಲ್ಲಿ ಇದ್ದಾರೆ. ಏನಾಯ್ತು ಪಪ್ಪ? ನಮ್ಮ ಅಪ್ಪಂಗೆ ಹೇಳ್ತೀನಿ, ಪಪ್ಪ ಎಲ್ಲೋದ್ರೂ ಗತ್ತಲ್ಲಿ ಇರ್ಬೇಕು ನೀನು ಅಂತ. ಟೆನ್ಷನ್ ಅಲ್ಲಿ ಇರುತ್ತೆ. ಈ ಸೀಟ್ ಬೆಲ್ಟ್ ಇಂದ ಒಂದು ರೋದ್ನೆ. ಓಕೆ ಗೈಸ್, ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ತಾಚಿ ಮಾಡಿದ್ರು. ಅಂಡ್ ಆಲ್ಸೋ RCB ಮ್ಯಾಚ್ ಕೂಡ ನಡೀತಿದೆ. RCB ಮ್ಯಾಚ್ ನ ವಿಟ್ನೆಸ್ ಮಾಡಬೇಕು. ದಾಟ್ಸ್ ಇಟ್. ಸೊ ಗೈಸ್ ನೋಡಿ ಎಷ್ಟು ಪ್ರೆಟ್ಟಿ ಆಗಿದೆ ಅಲ್ಲ. ಸೊ ಇದನ್ನಿಲ್ಲಿಟ್ಟೆ, ಅದನ್ನ ಅಲ್ಲಿ ಪ್ಲೇಸ್ ಮಾಡಿ ಆಮೇಲೆ ನಾನು ರೆಸ್ಟ್ ಮಾಡಕ್ ಹೋದೆ. ಸೊ ದಾಟ್ಸ್ ಇಟ್ ಗೈಸ್. ಯಾರು ಸಿಕ್ಕಿದ್ದಾರೆ? ಇದು ಮಾರನೇ ದಿನ. ಈಗ ವ್ಲಾಗ್ ವೈಂಡ್ ಅಪ್ ಮಾಡೋಣ ಅಂತ ಶೂಟ್ ಮಾಡ್ತಿದ್ದೆ. ಅಷ್ಟೊತ್ತಿಗೆ ನಮ್ಮ ಅಕ್ಕ ಬಂದು ನಮ್ಮ ಅಕ್ಕನ ಔಟ್ಫಿಟ್ ಚೆಕ್ ಮಾಡ್ತೀನಿ ನೋಡಿ. ಅಲ್ಲಿ ದೃಷ್ಟಿ ತೆಗಿಯಪ್ಪ ನಮ್ಮ ಅಕ್ಕಂಗೆ. ನಾಯಿ ಕಣ್ಣು ಎಲ್ಲಾರು ಕಣ್ಣು ಹೊಟ್ಟೋಗ್ಲಿ. ತೂತು. ಸೊ ಇಲ್ಲ ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದೀನಿ ಅಂದ್ರೆ ಐ ವಾಂಟ್ ಟು ರೆಸ್ಟ್ ಹೋಲ್ ಡೇ ಅಂತ. ಇವತ್ತು ಏನ್ ಕೆಲಸನೂ ಇಲ್ಲ, ಜಸ್ಟ್ ಎಡಿಟಿಂಗ್ ವರ್ಕ್ಸ್ ಇದೆ ಅಷ್ಟೇ. ಓಕೆ, ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಡಿಫ್ರೆಂಟ್ ವ್ಲಾಗ್ ಮುಖಾಂತರ ನಿಮ್ಗೆಲ್ಲ ಮುಂದೆ ಕಾಣಿಸ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್ MG ವ್ಲಾಗ್ಸ್ ಅಂದ್ರೆ ಮಲನಾ ಗೌಡ ವ್ಲಾಗ್ಸ್.